ನಮ್ಮ ದೇಶದಲ್ಲಿ 90-95% ಜನರು ಹೆಚ್ಚಾಗಿ FDಯಲ್ಲಿ ಇನ್ವೆಸ್ಟ್ ಮಾಡಲು ಮುಂದೆ ಬರ್ತಾರೆ. ಸ್ಪೆಷಲಿ ಸೀನಿಯರ್ ಸಿಟಿಸನ್ಸ್. ಎಮರ್ಜೆನ್ಸಿ ಫಂಡ್ ಆಗಿರ್ಬೋದು ಅಥವಾ ಸೇವಿಂಗ್ ರೀತಿಯಲ್ಲೇ ಆಗಿರಬಹುದು. ಕಾರಣ ಸೇಫ್ ಇನ್ವೆಸ್ಟ್ಮೆಂಟ್ ಹಾಗೆ ಫಿಕ್ಸ್ಡ್ ರಿಟರ್ನ್. FD ರಿಸ್ಕ್ ಫ್ರೀ ಇನ್ವೆಸ್ಟ್ಮೆಂಟ್. ಆದರೆ FDಯಲ್ಲಿ ಕೂಡ ರಿಸ್ಕ್ ಇದೆ. ಏನಿದು FDಯಲ್ಲಿ ಕೂಡ ರಿಸ್ಕ್ ಇದೆಯಾ? FD ಸೇಫ್ ಇನ್ವೆಸ್ಟ್ಮೆಂಟ್ ಹಾಗೆ ಹೆಲ್ತಿ ಇನ್ವೆಸ್ಟ್ಮೆಂಟ್ ಆಪ್ಷನಲ್ಲಿ ಬರುತ್ತೆ. ಇದರಲ್ಲಿ ಏನಿದು ರಿಸ್ಕ್? FDಯಲ್ಲಿ ಇರುವಂಥ ರಿಸ್ಕ್ ಏನು, ಯಾವ ರೀತಿ ಇನ್ವೆಸ್ಟ್ ಮಾಡಿದರೆ ಹೆಚ್ಚು ಲಾಭ ಹಾಗೆ ಸೇಫ್ ಎಂಬುದನ್ನು ಈ ವಿಡಿಯೋದಲ್ಲೇ ಡಿಸ್ಕಸ್ ಮಾಡ್ತಾ ಹೋಗೋಣ. FD ಫಿಕ್ಸ್ಡ್ ಡೆಪಾಸಿಟ್ನಲ್ಲಿ ಇರುವಂಥ ಮೊದಲ ರಿಸ್ಕ್ ಅಂತ ಹೇಳಿದ್ರೆ ಅದು ಇಂಟ್ರೆಸ್ಟ್ ರೇಟ್ ರಿಸ್ಕ್. ಇದನ್ನು ನಾವು ಎಕ್ಸಾಂಪಲ್ ಮೂಲಕ ಅರ್ಥ ಮಾಡಿಕೊಳ್ಳುವ. 5 ಲಕ್ಷ ಹಣವನ್ನು FD ಮಾಡಿರುತ್ತೀರಾ. 5 ವರ್ಷಗಳ ಲಾಕ್ ಇನ್ ಪೀರಿಯಡ್ಗೆ ಅಂದುಕೊಳ್ಳಿ. FD ಮಾಡುವ ಸಮಯದಲ್ಲಿ ಇಂಟ್ರೆಸ್ಟ್ ರೇಟ್ 7.5% ಇತ್ತು. FD ಮಾಡಿದ 1 ವರ್ಷದ ನಂತರ FD ಇಂಟ್ರೆಸ್ಟ್ ರೇಟ್ 8.5%ಗೆ ಹೆಚ್ಚಾಗತ್ತೆ. ಇಲ್ಲಿ ಗಮನಿಸಿ, ನೀವು 5 ವರ್ಷಗಳ FD ಮಾಡಿರ್ತೀರಾ. FD ಅಂದ ಮೇಲೆ ಫಿಕ್ಸ್ಡ್ ರಿಟರ್ನ್ ಹಾಗೆ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತೆ ಅಲ್ವಾ? ಈಗ ಇಂಟ್ರೆಸ್ಟ್ ರೇಟ್ ಏನಾಗಿದೆ? 8.5% ಅಂದರೆ 1%ಗೆ ಹೆಚ್ಚಾಗಿದೆ. ಇಲ್ಲಿ ನಿಮಗೆ ಮುಂಬರುವ 4 ವರ್ಷದಲ್ಲಿ 1% ಇಂಟ್ರೆಸ್ಟ್ ಲಾಸ್ ಆಗುವ ಚಾನ್ಸ್ ಇರುತ್ತೆ. ಈಗ ನೀವು ಯೋಚನೆ ಮಾಡ್ತಿರ್ಬೋದು, 5 ವರ್ಷದ FD ಮಾಡುವ ಬದಲು 1 ವರ್ಷದ FD ಮಾಡ್ಬೋದು ಅಲ್ವಾ? ಆಗ ಯಾವ ಲಾಸ್ ಕೂಡ ಆಗಲ್ಲ. ಇಲ್ಲ, ಇಲ್ಲಿ ಕೂಡ ರಿಸ್ಕ್ ಇದೆ. ಬ್ಯಾಂಕ್ ಆಗಿರ್ಬೋದು ಅಥವಾ ಪೋಸ್ಟ್ ಆಫೀಸ್ ಆಗಿರ್ಬೋದು, ಟೈಮ್ ಡ್ಯೂರೇಷನ್ಗೆ ಅನುಸಾರವಾಗಿ ಇಂಟ್ರೆಸ್ಟ್ ರೇಟ್ ಫಿಕ್ಸ್ಡ್ ಆಗಿರುತ್ತೆ. ಈಗ ಪೋಸ್ಟ್ ಆಫೀಸ್ನಲ್ಲೇ ನೋಡಿ, 1 ವರ್ಷದ FD ಅಂದರೆ TD ಏನಾದರೂ ಮಾಡಿದರೆ 6.9% ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತೆ. ಹಾಗೆ 5 ವರ್ಷದ FD ಏನಾದರೂ ಮಾಡಿದರೆ 7.5% ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ನೀವಿಲ್ಲಿ ಕೇವಲ 1 ವರ್ಷದ FD ಮಾಡಿದರೂ ಕೂಡ ಇಂಟ್ರೆಸ್ಟ್ ಕಡಿಮೆನೇ ಕ್ಯಾಲ್ಕುಲೇಟ್ ಆಗೋದು. ಇನ್ನು ಎರಡನೇ ರಿಸ್ಕ್ ಅಂತ ಹೇಳಿದ್ರೆ, ನೀವು ನೆಕ್ಸ್ಟ್ ಇಯರ್ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗ್ಬೋದು ಅಂತ ಲೆಕ್ಕಾಚಾರ ಮಾಡಿ 1 ವರ್ಷದ FD ಮಾಡಿರ್ತೀರ. FDಗೆ 5% ಇಂಟ್ರೆಸ್ಟ್ ಪ್ರೆಸೆಂಟಲ್ಲಿ ಕ್ಯಾಲ್ಕುಲೇಟ್ ಆಗ್ತಾ ಇರುತ್ತೆ ಅಂದುಕೊಳ್ಳಿ. ಅಂದರೆ FD ಮಾಡುವಾಗ 5% ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗ್ತಾ ಇರುತ್ತೆ ಅಂದುಕೊಳ್ಳಿ. 1 ವರ್ಷದ ನಂತರ FD ಅಕೌಂಟ್ ಮೆಚುರಿಟಿ ಆಯಿತು. FD ಅಕೌಂಟ್ನಿಂದ ಹಣ ವಿಡ್ರಾ ಮಾಡುವ ಬದಲು ನೀವು ಮತ್ತೆ FD ಅಕೌಂಟನ್ನು ರಿನ್ಯೂ ಮಾಡುವ ಅಂತ ಅಂದ್ಕೊಳ್ತೀರಾ. ಆದರೆ ಇಂಟ್ರೆಸ್ಟ್ ರೇಟ್ 5%ನಿಂದ 4%ಗೆ ಕಡಿಮೆ ಆಗಿರುತ್ತೆ. 1% ರೇಟ್ ಆಫ್ ಇಂಟ್ರೆಸ್ಟ್ ಎಗೇನ್ ಇಲ್ಲಿ ಲಾಸ್ ಆಗುತ್ತೆ. ಅದೇ ನೀವು 5 ವರ್ಷದ FD ಮಾಡಿದಲ್ಲಿ ಇಂಟ್ರೆಸ್ಟ್ ಫಿಕ್ಸ್ಡ್ ಆಗಿರ್ತಾ ಇತ್ತು. 5 ವರ್ಷದ ತನಕ 5% ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗ್ತಾ ಇತ್ತು, ಯಾವುದೇ ಲಾಸ್ ಆಗ್ತಾ ಇರಲಿಲ್ಲ. ಇನ್ನೊಂದು ರಿಸ್ಕ್ ಅಥವಾ ಡಿಸ್ಅಡ್ವಾಂಟೇಜ್ ಅಂತ ಹೇಳಿದ್ರೆ ಅದು ಲಿಕ್ವಿಡಿಟಿ. ಹಣದ ಅವಶ್ಯಕತೆ ಯಾವಾಗ ಬೇಕಾದರೂ ಬರ್ಬೋದಲ್ವಾ? FD ಮಾಡಿದ ನಂತರ ಮಧ್ಯದಲ್ಲಿ ಹಣದ ಅಭಾವ ಉಂಟಾಗಿ FDಯಿಂದ ಹಣ ವಿಡ್ರಾ ಮಾಡಬೇಕು ಅಂತ ಬಯಸಿದಲ್ಲಿ ನೀವು ಪೆನಾಲ್ಟಿ ಪೇ ಮಾಡಬೇಕು. ಕೆಲವೊಂದು ಚಾರ್ಜಸ್ಗಳನ್ನು ಪೇ ಮಾಡಿ ನೀವು FDಯಿಂದ ಹಣ ವಿಡ್ರಾ ಮಾಡ್ಬೋದು. ಈಗ ನೀವು ಯೋಚಿಸ್ತಿರ್ಬೋದು, 1 ವರ್ಷದ FD ಮಾಡಿದರೂ ಕೂಡ ರಿಸ್ಕ್ ಇದೆ, 5 ವರ್ಷದ FD ಮಾಡಿದರೂ ಕೂಡ ರಿಸ್ಕ್ ಇದೆ. ಈ ರಿಸ್ಕ್ನಿಂದ ತಪ್ಪಿಸಿಕೊಳ್ಳಲು ಇರುವಂಥ ಸೊಲ್ಯೂಷನ್ ಏನು? ಈ ಎಲ್ಲ ಪ್ರಾಬ್ಲಮ್ನಿಂದ ಯಾವ ರೀತಿ ಬಚಾವಾಗಬಹುದು? ಹಾಗೆ FDಯಿಂದ ಹೆಚ್ಚು ರಿಟರ್ನ್ ಗಳಿಸುವುದು ಹೇಗೆ? FD ಲ್ಯಾಡರಿಂಗ್ನ ಮೂಲಕ ನೀವು ರಿಸ್ಕ್ ಫ್ರೀ FD ಇನ್ವೆಸ್ಟ್ ಮಾಡಬಹುದು ಹಾಗೆ ಹೆಚ್ಚು ರಿಟರ್ನ್ ಕೂಡ ಗಳಿಸಬಹುದು. FD ಲ್ಯಾಡರಿಂಗ್ನ ಮೂಲಕ ಇಂಟ್ರೆಸ್ಟ್ ರೇಟ್ ರಿಸ್ಕ್ ಹಾಗೆ ಲಿಕ್ವಿಡಿಟಿ ಪ್ರಾಬ್ಲಮನ್ನು ಸಾಲ್ವ್ ಮಾಡಬಹುದು. FD ಲ್ಯಾಡರಿಂಗ್, ಇದನ್ನು ಎಕ್ಸಾಂಪಲ್ ಮೂಲಕ ಅರ್ಥ ಮಾಡಿಕೊಳ್ಳುವ. ನಿಮ್ಮ ಹತ್ತಿರ 5 ಲಕ್ಷ ಹಣ ಇದೆ. ನೀವು ಪೂರ್ತಿ 5 ಲಕ್ಷ ಹಣವನ್ನು ಒಂದೇ FD ಅಕೌಂಟ್ನಲ್ಲಿ ಇಡಬಾರ್ದು. ಅದರ ಬದಲು 1 ಲಕ್ಷದ 5 FD ಅಕೌಂಟನ್ನು ಮಾಡಬೇಕು. ಯಾವ ರೀತಿ ಅಂತ ಹೇಳಿದ್ರೆ, ಫಸ್ಟ್ FD 1 ಲಕ್ಷದ್ದು ಟೆನ್ಯೂರ್ 1 ವರ್ಷ, ಎರಡನೇ FD 1 ಲಕ್ಷದ್ದು ಟೆನ್ಯೂರ್ 2 ವರ್ಷ, ಮೂರನೇ FD ಎಗೇನ್ 1 ಲಕ್ಷದ್ದು ಟೆನ್ಯೂರ್ 3 ವರ್ಷ, ನಾಲ್ಕನೇ FD 1 ಲಕ್ಷದ್ದು ಟೆನ್ಯೂರ್ 4 ವರ್ಷ, ಐದನೇ FD 1 ಲಕ್ಷದ್ದು ಟೆನ್ಯೂರ್ 5 ವರ್ಷ. ಹೀಗೆ ಹಣವನ್ನು ಈಕ್ವಲ್ ಆಗಿ ಡಿವೈಡ್ ಮಾಡಿ ಬೇರೆ ಬೇರೆ ಟೆನ್ಯೂರ್ನಲ್ಲಿ ಇನ್ವೆಸ್ಟ್ ಮಾಡಬೇಕು. ಈ ಫಸ್ಟ್ FD ಮೆಚ್ಯೂರ್ ಆದ ನಂತರ ಮತ್ತೆ ಅದನ್ನು 5 ವರ್ಷಕ್ಕೆ ರಿನ್ಯೂ ಮಾಡಬೇಕು. ಆಗ 5ನೇ FD ಏನು ನೀವು ಈ ಹಿಂದೆ ಮಾಡಿದ್ರಿ ಅದು ಮೆಚುರಿಟಿ ಆದ 6ನೇ ವರ್ಷ ಅಂದರೆ 6ನೇ ವರ್ಷಕ್ಕೆ ಈ ಫಸ್ಟ್ FD ರಿನ್ಯೂ ಮಾಡಿರ್ತೀರಲ್ಲ ಅದು ಮೆಚುರಿಟಿ ಆಗುತ್ತೆ. ಅದೇ ರೀತಿ 2ನೇ FD ಮೆಚುರಿಟಿ ಆದ ನಂತರ ಅದನ್ನು ಮತ್ತೆ 5 ವರ್ಷಕ್ಕೆ ರಿನ್ಯೂ ಮಾಡಬೇಕು. ಆಗ ಈ ಹಿಂದೆ ಮಾಡಿರುವಂತಹ 5ನೇ FD 5 ವರ್ಷದ್ದು 5ನೇ ವರ್ಷಕ್ಕೆ ಮೆಚುರಿಟಿ ಆಗುತ್ತೆ. ಹಾಗೆ
ಫಸ್ಟ್ ಎಫ್ ಡಿಯನ್ನು ನೀವು 1 ವರ್ಷದ ನಂತರ ಮತ್ತೆ ರಿನ್ಯೂ ಮಾಡ್ತೀರಾ, ಅದು 6ನೇ ವರ್ಷಕ್ಕೆ ಮೆಚುರಿಟಿ ಆಗುತ್ತೆ. ಹಾಗೆ 2ನೇ ಎಫ್ ಡಿ 2 ವರ್ಷದಿರುತ್ತೆ, ಅದನ್ನು ರಿನ್ಯೂ ಮಾಡ್ತೀರಾ ಮತ್ತೆ 5 ವರ್ಷಕ್ಕೆ, ಅದು 7ನೇ ವರ್ಷಕ್ಕೆ ಮೆಚುರಿಟಿ ಆಗುತ್ತೆ. ಇಲ್ಲಿ ಕನ್ಫ್ಯೂಸ್ ಆಗಬೇಡಿ. ಈಗ 2025 ಡಿಸೆಂಬರ್ನಲ್ಲಿ ನೀವು ಎಫ್ ಡಿ ಅಕೌಂಟ್ ಓಪನ್ ಮಾಡ್ತೀರಾ. 2026ಕ್ಕೆ ನಿಮ್ಮ ಫಸ್ಟ್ ಎಫ್ ಡಿ ಏನಿದೆ ಅದು ಮೆಚುರಿಟಿ ಆಗುತ್ತೆ. ನೆಕ್ಸ್ಟ್ 2027ಕ್ಕೆ 2ನೇ ಎಫ್ ಡಿ 2 ವರ್ಷದ್ದು ಮೆಚುರಿಟಿ ಆಗುತ್ತೆ. 2028ಕ್ಕೆ 3ನೇ ಎಫ್ ಡಿ 3 ವರ್ಷದ್ದು ಮೆಚುರಿಟಿ ಆಗುತ್ತೆ. 2029ಕ್ಕೆ 4ನೇ ಎಫ್ ಡಿ 4 ವರ್ಷದ್ದು ಮೆಚುರಿಟಿ ಆಗುತ್ತೆ. 2030ಕ್ಕೆ 5 ವರ್ಷದ ಎಫ್ ಡಿ ಮೆಚುರಿಟಿ ಆಗುತ್ತೆ. ಫಸ್ಟ್ ಎಫ್ ಡಿ 2026ಕ್ಕೆ ಮೆಚುರಿಟಿ ಆಯಿತು ಅಲ್ವಾ, ಅದನ್ನು ನೀವು ಮತ್ತೆ 5 ವರ್ಷಕ್ಕೆ ರಿನ್ಯೂ ಮಾಡಬೇಕು. ಆಗ ಅದು 2031ಕ್ಕೆ ಮೆಚುರಿಟಿ ಆಗುತ್ತೆ. ಅದೇ ರೀತಿ 2027ರಲ್ಲಿ 2ನೇ ಎಫ್ ಡಿ ಮೆಚುರಿಟಿ ಆಗುತ್ತೆ ಅಲ್ವಾ, ಅದನ್ನು ನೀವು ಮತ್ತೆ 5 ವರ್ಷಕ್ಕೆ ರಿನ್ಯೂ ಮಾಡಬೇಕು. ಆಗ ಅದು 2032ಕ್ಕೆ ಮೆಚುರಿಟಿ ಆಗುತ್ತೆ. ಅದೇ ರೀತಿ 3, 4, 5 ವರ್ಷದ ಎಫ್ ಡಿಯನ್ನು ನೀವು ಮತ್ತೆ ರಿನ್ಯೂ ಮಾಡ್ತಾ ಹೋಗಬೇಕು 5 ವರ್ಷಕ್ಕೆ. ಈಗ 2030ಕ್ಕೆ ಈ ಹಿಂದೆ ಮಾಡಿದಂತಹ 5ನೇ ಎಫ್ ಡಿ 5 ವರ್ಷದೇನಿತ್ತು ಅದು ಮೆಚುರಿಟಿ ಆಗುತ್ತೆ. ಅದೇ ರೀತಿ 2031ಕ್ಕೆ ಫಸ್ಟ್ ಎಫ್ ಡಿ ನೀವು ರಿನ್ಯೂ ಮಾಡಿದ್ರಿ, ಅದು 2031ಕ್ಕೆ ಮೆಚುರಿಟಿ ಆಯಿತು. ಈ ರೀತಿ ಪ್ರತಿ ವರ್ಷ ಒಂದೊಂದು ಎಫ್ ಡಿ ಮೆಚುರಿಟಿ ಆಗ್ತಾ ಇರುತ್ತೆ. ಇದರಿಂದಾಗಿ ಒಂದು ಲ್ಯಾಡರ್ ಕ್ರಿಯೇಟ್ ಆಗುತ್ತೆ. ನೀವು ಎಫ್ ಡಿ ರಿನ್ಯೂ ಮಾಡಬೇಕು ಅಥವಾ ಎಫ್ ಡಿ ಹಣವನ್ನು ವಿಡ್ರಾ ಮಾಡಬೇಕು ಎಂಬುದನ್ನು ನೀವು ಡಿಸೈಡ್ ಮಾಡಬೇಕು ನಿಮ್ಮ ಅವಶ್ಯಕತೆಗಳಿಗೆ ಅನುಗುಣವಾಗಿ. ಎಫ್ ಡಿ ಮಾಡುವ ಮಧ್ಯದಲ್ಲಿ ಏನಾದರೂ ಹಣದ ಅವಶ್ಯಕತೆ ಬಂದಾಗ ಎಫ್ ಡಿ ಒಡಿಬೇಕು, ಪೆನಾಲ್ಟಿ ಪೇ ಮಾಡಬೇಕು ಎಂಬ ಟೆನ್ಷನ್ ಇರಲ್ಲ. ಯಾಕಂತ ಹೇಳಿದ್ರೆ ಪ್ರತಿ ವರ್ಷ ಒಂದೊಂದು ಎಫ್ ಡಿ ಇಲ್ಲಿ ಮೆಚುರಿಟಿ ಆಗ್ತಾ ಇರುತ್ತೆ. ಇದರಿಂದ ಲಿಕ್ವಿಡಿಟಿ ಪ್ರಾಬ್ಲಮ್ ಬರಲ್ಲ. ನೆಕ್ಸ್ಟ್, ಇಂಟ್ರೆಸ್ಟ್ ರೇಟ್ ರಿಸ್ಕನ್ನು ಹೇಗೆ ಕಡಿಮೆ ಮಾಡೋದು? ಸಪೋಸ್ ನೀವು 5 ಲಕ್ಷ ಹಣವನ್ನು ಈಕ್ವಲ್ ಆಗಿ ಡಿವೈಡ್ ಮಾಡಿ ಬೇರೆ ಬೇರೆ ಟೆನ್ಯೂರ್ನಲ್ಲಿ ಎಫ್ ಡಿ ಮಾಡಿರ್ತೀರ. ಎಫ್ ಡಿ ಮಾಡುವ ಸಮಯದಲ್ಲಿ ಎಫ್ ಡಿ ಇಂಟ್ರೆಸ್ಟ್ ರೇಟ್ 5% ಇತ್ತು. ಈಗ ನಿಮ್ಮ ಫಸ್ಟ್ ಎಫ್ ಡಿ ಏನಿತ್ತು ಅದು 1 ವರ್ಷದ ನಂತರ ಮೆಚುರಿಟಿ ಆಯಿತು. ಆಗ ಇಂಟ್ರೆಸ್ಟ್ ರೇಟ್ 5%ನಿಂದ 6%ಗೆ ಇನ್ಕ್ರೀಸ್ ಆಗಿರುತ್ತೆ. ಎಫ್ ಡಿ ಮೆಚುರಿಟಿ ಸಮಯದಲ್ಲಿ ಹಣದ ಅವಶ್ಯಕತೆ ಇದ್ದರೆ ನೀವು ಹಣವನ್ನು ವಿಡ್ರಾ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ 6% ಇಂಟ್ರೆಸ್ಟ್ ರೇಟ್ನಲ್ಲಿ ನೀವು 5 ವರ್ಷಕ್ಕೆ ಎಫ್ ಡಿಯನ್ನು ರಿನ್ಯೂ ಮಾಡ್ಬೋದು. ಇಲ್ಲಿ 1% ಇಂಟ್ರೆಸ್ಟ್ ರೇಟ್ ಏನು ಲಾಸ್ ಆಗ್ತಾ ಇತ್ತು ಅದನ್ನು ನೀವು ತಪ್ಪಿಸ್ಬೋದು. ಹೈಯರ್ ರೇಟ್ ಆಫ್ ಇಂಟ್ರೆಸ್ಟ್ನಲ್ಲಿ 5 ವರ್ಷಕ್ಕೆ ನೀವು ರಿನ್ಯೂ ಮಾಡ್ಬೋದು. ಹಾಗೆ 2ನೇ ಎಫ್ ಡಿ 2 ವರ್ಷದ ನಂತರ ಮೆಚುರಿಟಿ ಆಗುತ್ತೆ. ಅದನ್ನು ಕೂಡ ನಿಮಗೆ ಹಣದ ಅವಶ್ಯಕತೆ ಇದ್ದರೆ ವಿಡ್ರಾ ಮಾಡ್ಬೋದು ಅಥವಾ ಮತ್ತೆ ರಿನ್ಯೂ ಮಾಡ್ಬೋದು 6% ರೇಟ್ ಆಫ್ ಇಂಟ್ರೆಸ್ಟ್ನಲ್ಲಿ 5 ವರ್ಷಕ್ಕೆ. ಇದರಿಂದ ಇಂಟ್ರೆಸ್ಟ್ ಲಾಸ್ ಆಗೋದನ್ನು ಕಡಿಮೆ ಮಾಡ್ತಾ ಹೋಗ್ಬೋದು. ಹಾಗೆ ಏನಾದರೂ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಅದರ ಬೆನಿಫಿಟನ್ನು ಕೂಡ ನೀವು ಪಡಿತಾ ಹೋಗ್ಬೋದು. ನೆಕ್ಸ್ಟ್, ಎಫ್ ಡಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಆದಂಥ ಸಂದರ್ಭದಲ್ಲಿ 5% ಇದ್ದಿದ್ದು 4% ಆದಲ್ಲಿ ಏನು ಮಾಡೋದು? ಆ ಸಮಯದಲ್ಲಿ ಹಣದ ಅವಶ್ಯಕತೆ ಇದ್ದರೆ ನೀವು ಹಣವನ್ನು ವಿಡ್ರಾ ಮಾಡಿ ಬಳಸ್ಬೋದು ಅಥವಾ ಬೇರೆ ಕಡೆ ಎಲ್ಲಿ ಹೆಚ್ಚು ಇಂಟ್ರೆಸ್ಟ್ ಸಿಗುತ್ತೆ ಅಥವಾ ಲಾಭ ಸಿಗುತ್ತೆ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು. ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಗೋಲ್ಡ್, ಸಿಲ್ವರ್, ಹಾಗೆ ಬೇರೆ ಬೇರೆ ಗೌರ್ಮೆಂಟ್ ಸ್ಕೀಮ್ಗಳಿವೆ. ಎಲ್ಲಿ ನಿಮಗೆ ಹೈಯರ್ ರಿಟರ್ನ್ ಸಿಗುತ್ತೆ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಇಲ್ಲಿ ಕೇವಲ 1 ಎಫ್ ಡಿ ಮೆಚುರಿಟಿ ಆಗೋದು, ಬಾಕಿ ಇರುವಂತಹ 4 ಎಫ್ ಡಿಗೆ 5% ಇಂಟ್ರೆಸ್ಟೇ ಕ್ಯಾಲ್ಕುಲೇಟ್ ಆಗ್ತಾ ಇರುತ್ತೆ. ಈ ರೀತಿ ಎಫ್ ಡಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಆದರೂ ಕೂಡ ನಿಮಗೆ ಹೆಚ್ಚು ಲಾಸ್ ಆಗಲ್ಲ. ಇನ್ನೊಂದು, 5 ವರ್ಷದ ಎಫ್ ಡಿ ಮಾಡಿದ್ರೆ ಇನ್ನೊಂದು ಲಾಭ ಇದೆ. ATC ಅಡಿಯಲ್ಲಿ ಟ್ಯಾಕ್ಸ್ ಡಿಡಕ್ಷನನ್ನು ಪಡಿಬೋದು. ATC ಅಡಿಯಲ್ಲಿ ಮ್ಯಾಕ್ಸಿಮಮ್ ಲಿಮಿಟ್ 1.5 ಲಕ್ಷ. ಇನ್ನು ರಿಸ್ಕ್ ರೆಡ್ಯೂಸ್ ಮಾಡಲಿಕ್ಕೆ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಎಫ್ ಡಿ ಅಕೌಂಟ್ ಓಪನ್ ಮಾಡ್ಬೋದು. ಏಕೆಂತ ಹೇಳಿದ್ರೆ ನೋಡಿ, ನೀವು ಸೇವಿಂಗ್ ಅಕೌಂಟ್, ಕರೆಂಟ್ ಅಕೌಂಟ್, ಹಾಗೆ ಎಫ್ ಡಿ ಅಕೌಂಟ್, ಹೀಗೆ ಬೇರೆ ಬೇರೆ ರೀತಿಯಾದಂತಹ ಇನ್ವೆಸ್ಟ್ಮೆಂಟ್ ಒಂದೇ ಬ್ಯಾಂಕ್ನಲ್ಲಿ ಮಾಡಿದ್ದಲ್ಲಿ ಒಂದು ವೇಳೆ ಬ್ಯಾಂಕ್ ಡಿಫಾಲ್ಟ್ ಆದಂಥ ಸಂದರ್ಭದಲ್ಲಿ RBI ಕಡೆಯಿಂದ 5 ಲಕ್ಷ ಇನ್ಶೂರೆನ್ಸ್ ಸಿಗತ್ತೆ. ನೀವು ಎಫ್ ಡಿ ಮಾಡಿರುವಂಥ ಬ್ಯಾಂಕ್ ಏನಾದರೂ ಡಿಫಾಲ್ಟ್ ಆದಲ್ಲಿ RBI ಮ್ಯಾಕ್ಸಿಮಮ್ 5 ಲಕ್ಷ ತನಕ ಮಾತ್ರ ಇನ್ಶೂರೆನ್ಸ್ ಕೊಡುತ್ತೆ. ನೀವೇನಾದರೂ ಒಂದೇ ಬ್ಯಾಂಕಿನಲ್ಲಿ ಅಥವಾ ಒಂದೇ ಬ್ಯಾಂಕಿನ ಬೇರೆ ಬೇರೆ ಬ್ರಾಂಚ್ನಲ್ಲಿ ಎಫ್ ಡಿ ಮಾಡಿದ್ದಲ್ಲಿ ಟೋಟಲ್ ಎಫ್ ಡಿ ಅಕೌಂಟ್ ಹಣ 10 ಲಕ್ಷ. ಆದರೆ ಬ್ಯಾಂಕ್ ಏನಾದರೂ ಡಿಫಾಲ್ಟ್ ಆಯಿತು ಅಂತ ಹೇಳಿದ್ರೆ RBIನಿಂದ ಕೇವಲ 5 ಲಕ್ಷ ಮಾತ್ರ ಇನ್ಶೂರೆನ್ಸ್ ಕವರ್ ಮಾಡ್ಬೋದು. ಇನ್ನುಳಿದ 5 ಲಕ್ಷ ಲಾಸ್ ಆಗುತ್ತೆ. ಹಾಗಾಗಿ ನೀವು ಒಂದೇ ಬ್ಯಾಂಕಿನ ಬೇರೆ ಬೇರೆ ಬ್ರಾಂಚ್ನಲ್ಲಿ ಎಫ್ ಡಿ ಮಾಡುವ ಬದಲು
ಬೇರೆ ಬೇರೆ ಬ್ಯಾಂಕ್ನಲ್ಲಿ ಬೇರೆ ಬೇರೆ ರೀತಿಯಾದಂತಹ ಎಫ್ ಡಿ ಅಕೌಂಟ್ ಓಪನ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಪೋಸ್ಟ್ ಆಫೀಸ್ನಲ್ಲಿ ಒಂದು ಎಫ್ ಡಿ, SBIನಲ್ಲಿ ಒಂದು ಎಫ್ ಡಿ, ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಒಂದು ಎಫ್ ಡಿ, ಹೀಗೆ ಬೇರೆ ಬೇರೆ ಬ್ಯಾಂಕ್ನಲ್ಲಿ ಬೇರೆ ಬೇರೆ ಎಫ್ ಡಿ ಅಕೌಂಟ್ ಓಪನ್ ಮಾಡಬಹುದು. ಇದರಿಂದ ಬ್ಯಾಂಕುಗಳು ನೀಡುವಂಥ ಹೈಯರ್ ಇಂಟ್ರೆಸ್ಟ್ ರೇಟ್ನ ಲಾಭವನ್ನು ಕೂಡ ನೀವು ಪಡಿಬಹುದು. ಎಕ್ಸಾಂಪಲ್, ಪೋಸ್ಟ್ ಆಫೀಸ್ನಲ್ಲಿ 5 ವರ್ಷದ ಎಫ್ ಡಿಗೆ 7.5% ಇಂಟ್ರೆಸ್ಟ್ ರೇಟ್ ಕ್ಯಾಲ್ಕುಲೇಟ್ ಆಗುತ್ತೆ ಅಲ್ವಾ. ಅದೇ SBIನಲ್ಲಿ 6.5% ಇದೆ. ಈಗ ನೀವು 5 ವರ್ಷದ ಎಫ್ ಡಿಯನ್ನು ಪೋಸ್ಟ್ ಆಫೀಸ್ನಲ್ಲಿ ಓಪನ್ ಮಾಡ್ಬೋದು. ಹೀಗೆ ಕಂಪೇರ್ ಮಾಡಿ, ಅನಲೈಸ್ ಮಾಡಿ ಇನ್ವೆಸ್ಟ್ ಮಾಡಬೇಕು. ಇದರಿಂದ ಹೆಚ್ಚು ಇಂಟ್ರೆಸ್ಟ್ ರೇಟ್ ಸಿಗುತ್ತೆ. ಹಾಗೆ ಬ್ಯಾಂಕ್ ಏನಾದರೂ ಡಿಫಾಲ್ಟ್ ಆದಂಥ ಸಂದರ್ಭದಲ್ಲಿ RBI ಕಡೆಯಿಂದ ಪರ್ ಬ್ಯಾಂಕಿಗೆ 5 ಲಕ್ಷ ಇನ್ಶೂರೆನ್ಸ್ ಕವರ್ ಆಗುತ್ತೆ. ಇದಿಷ್ಟು ಎಫ್ ಡಿ ಲ್ಯಾಡರಿಂಗ್ನ ಬಗ್ಗೆ. ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗೋಣ. ಧನ್ಯವಾದಗಳು.